ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ನಿಧಾನಕ್ಕೆ ನೀವು ನೋಡ್ತಾ ಇದ್ದೀರಿ, ಉತ್ತರ ದಕ್ಷಿಣ ಬೇರೆ ಬೇರೆ ಆಗ್ತಾ ಇದ್ದಾವ. ತ್ರಿಭಾಷಾ ಸೂತ್ರ ಆಗಿರ್ಬೋದು, ದ್ವಿಭಾಷಾ ಸೂತ್ರ ಆಗಿರ್ಬೋದು, ಜೊತೆಗೆ ಈ ಕ್ಷೇತ್ರ ವಿಂಗಡಣೆ, ಈ ಎರಡು ಭಾಗಗಳನ್ನು ಬೇರೆ ಬೇರೆಯಾಗಿ ಮಾಡ್ತಾ ಇದೆಯಾ ಆತಂಕ ಪ್ರತಿಯೊಬ್ಬ ಭಾರತೀಯನಿಗೆ. ಯಾಕಂದರೆ ಸುಲಲಿತವಾಗಿ ಸರಳವಾಗಿ ಮುಗಿಯುವಂಥ ಸಮಸ್ಯೆಯನ್ನು ದೊಡ್ಡದು ಮಾಡೋದ್ರಲ್ಲಿ ಏನು ಮಾಡ್ತಿಲ್ಲ. ಭಾರತ ಬಹುಭಾಷಾ, ಬಹುಜಾತಿಯ, ಬಹುಧರ್ಮೀಯರ ದೇಶ. ವೈವಿಧ್ಯತೆಯಲ್ಲಿ ಏಕತೆ, ಈ ಸೂತ್ರವನ್ನು ಪಾಲಿಸಿದ್ರೆ ಸಾಕೆಲ್ಲ ಬಗೆಹರಿದು ಹೋಗಿಬಿಡ್ತು. ಎಲ್ಲರಿಗೂ ಜಗಳ ತೆಗೆಯುವಂಥದ್ದು ಏನದ? ಹಿಂದಿ ಹೇರಿಕೆ ಆಗಲೇಬೇಕು, ಹಿಂದಿ ಕಲೀಲೇಬೇಕು ಅನ್ನೋ ಒತ್ತಡ ಹಾಕಿರಿಲ್ಲ ಅಂತಲ್ಲ. ಕಲೀಲಿ, ಎಷ್ಟು ಭಾಷೆ ಕಲ್ತರೂ ಒಳ್ಳೆಯದು, ತಪ್ಪಲ್ಲ. ಆದ್ರೆ ಇದ್ರ ಕಲ್ತ ತೀರ್ಬೇಕು ಅನ್ನೋ ಒತ್ತಡ ಅದಲ್ಲ, ಅದು ತಪ್ಪು. ನಮ್ಮ ಸಂವಿಧಾನದಲ್ಲಿ ಹಂಗಿಲ್ಲ. ಇದನ್ನು BJP ನಾಯಕರು ತಿಳ್ಕೊಬೇಕಾಗಿದೆ ಇವತ್ತು. ಜೊತೆಗೆ ದಕ್ಷಿಣ ಭಾರತದ ಸಮಸ್ಯೆಗಳ ಸಹಿತ ಅರ್ಥ ಮಾಡ್ಕೋಬೇಕಾಗಿದೆ. ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮಲಯಾಳಂ, ನಮ್ಮ ಕೇರಳ ಆಗಿರ್ಬೋದು, ಇವರು ದ್ರವಿಡ ಚಿಂತನೆ ವಿಚಾರವಾದಿಗಳ ನೆಲೆಗಟ್ಟಲ್ಲಿ ಬೆಳೆದಂಥ ಒಂದು ಜನಾಂಗ. ಇದು ವಿಚಾರವಾದ. ಹಾಗಂತ ದೇವರನ್ನು ಧಿಕ್ಕರಿಸಿಲ್ಲ ಅವರು. ವಾಸ್ತವ ನೆಲೆಗಟ್ಟಿನಲ್ಲೇ ಹೆಚ್ಚು ವಿಚಾರಗಳು ಬಂದಾರ. ಪೇರಿಯಾರ್ ಆಗಿರ್ಬೋದು, ನಮ್ಮ ಕುವೆಂಪು ಅವರಾಗಿರ್ಬೋದು, ತಿರುವಳ್ಳರಾಗಿರ್ಬೋದು, ಎಷ್ಟು ಜನ ಕವಿಗಳು ಬಂದಾರಪ್ಪ, ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲಂಥದ್ದು. ಇವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಸಂಗಮ ಅನ್ನುವಂಥ ದೊಡ್ಡ ಸಾಹಿತ್ಯ ರಚನೆ ತಮಿಳುನಾಡಿನಲ್ಲಿ ಆಗಿ ಹೋಗ್ಯದ. ಅದರಲ್ಲೂ ಉತ್ತರದವ್ರ ಜೊತೆ ಮೊದಲಿಂದ ಯುದ್ಧ ಮತ್ತೇನು ಹಾಗೆ ವಿಶೇಷವಾಗಿ ದಕ್ಷಿಣದವರು ಇಂಡೋನೇಷ್ಯಾ ಅವರಿಗೆ ಹಬ್ಬಿದ್ದು, ಅಲ್ಲಿ ರಾಮಾಯಣ ನೆಲೆಗಟ್ಟಿನ ಗುಡಿಗಳನ್ನು ಕಟ್ಟಿದ್ದು ಎಷ್ಟು ಅದ್ಭುತವಾದದ್ದು. ನಾವು ಇವತ್ತು ಆ ಗುಡಿಗಳು ನೋಡ್ತಾ ಇದ್ದೇವೆ. ಅದೆಲ್ಲ ವ್ಯಾಪಿಸಿದ್ದದು. ಆದ್ರೆ ಸ್ವತಂತ್ರ ಬಂದ ಮೇಲೆ ಹಿಂದಿ ಹೇರಿಕೆ ನಿಧಾನಕ್ಕೆ ಬೆಳೀತಾ ಬಂತು. ಹಿಂದಿ ಕಲಿಯಲು ನಾವಿಲ್ಲ ಅಂತಲ್ಲ, ಸಹಜವಾಗಿದ್ದರೆ ಸಹಜ ಕಲಿತೇ ಕಲಿತಾರೆ. ಅದು ಬರಲೇಬೇಕಂತ ಒತ್ತರ್ತಂದಾಗ ಸಹಜ ದಕ್ಷಿಣದವ್ರು ಒಪ್ಲಿಕ್ಕೆ ಸಾಧ್ಯ ಅದನ್ನು. ಯಾಕಂದ್ರೆ ಪಿಚ್ಚೈ ಅದೇ ಪ್ರತಿಭಾವಂತ ಪಿಚ್ಚೈ ನಿಮ್ಗೆ ಗೊತ್ತದ. ಗೂಗಲ್ CEO ಸುಂದರ್ ಪಿಚ್ಚೈ ಅಲ್ಲಿ ಹಿಂದಿ ಕಲಿತಿದ್ರು ಅವರು, ಇಲ್ಲಂತಲ್ಲ. ಅವ್ರು ಪ್ರೀತಿಯಿಂದ ಕಲೀಲಿ, ಅದನ್ನು ಬದುಕಿಗೆ ಬೇಕಾದಾಗ ಕಲೀಲಿ. ಹಿಂದಿ ದ್ವೇಷಿ ದಕ್ಷಿಣದವರಲ್ಲ. ಆದರೆ ಒತ್ತಾಯನೇ ಅದನ್ನು ನೀವು ತುರುಕ್ಲಿಕ್ಕೆ ಹೋದ್ರೆ ವಿರೋಧ ಶುರು ಆಗ್ತದೆ. ಅದ್ರ ಜೊತೆ